ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತನ ವಿಡಿಯೋದಲ್ಲಿ ಸಿಕ್ಕಿದೆ ಅನೇಕ ಸಿಸಿಟಿವಿ. ಆರೋಪಿಯ ಅರ್ಧ ಮುಖ ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಆತ ಬಳಸಿರುವಂತಹ ಸ್ಫೋಟಕಗಳ ಬಗ್ಗೆಯೂ ಕೂಡ ಸದ್ಯ ಮಾಹಿತಿ ಸಿಕ್ಕಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಶಾರ್ಟ್ ಟೈಮ್ ಬ್ಲಾಸ್ಟ್ ಟೈಮರ್ನ ಉಗ್ರ ಬಳಸಿರುವಂತದ್ದು ಸದ್ಯ ಪತ್ತೆಯಾಗಿದೆ. ಆ ಸಮಯದ ಟವರ್ ಡಂಪ್ ಅನ್ನ ಸದ್ಯ ಪೊಲೀಸರು ಪಡೆದಿದ್ದಾರೆ. ಶಂಕಿತ ಉಗ್ರನ ಬೆನ್ನು ಬಿದ್ದಿದ್ದಾರೆ ಸಿಸಿಬಿಯ ವಿಶೇಷ ಅಧಿಕಾರಿಗಳ ತಂಡ. ಆತನ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆತ ಬಂದಿದ್ದು ಎಷ್ಟು ಹೊತ್ತಿಗೆ, ಹೇಗೆ ಬಂದ, ಯಾರ ಜೊತೆಗೆ ಬಂದ, ಒಬ್ಬನೇ ಬಂದ, ಎಲ್ಲೆಲ್ಲಿ ಓಡಾಟವನ್ನ ಮಾಡಿದ್ದಾನೆ, ಎಲ್ಲಿಂದ ಬಂದು ಬಾಂಬ್ ಇಟ್ಟು ಯಾವ ಕಡೆ ತೆರಳಿದ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಸದ್ಯ 8 ಸಿಸಿಬಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಉಗ್ರನ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ಆ ಸಮಯ ಬ್ಲಾಸ್ಟ್ ಆದಂತಹ ಸಮಯ ಏನಿದೆ, ಆ ಸಮಯದ ಟವರ್ ಡಂಪ್ ಅನ್ನ ಕೂಡ ಪೊಲೀಸರು ಪಡೆದಿದ್ದಾರೆ ಎನ್ನುವಂತ ಮಾಹಿತಿ. ಸದ್ಯಕ್ಕೆ ಉಗ್ರನ ಗುರುತು ಪತ್ತೆಯಾಗಿರುವ ಬಗ್ಗೆ ಇನ್ನೂ ಕೂಡ ಪೊಲೀಸರಿಂದ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಆತನ ದೃಶ್ಯ ಪತ್ತೆಯಾಗಿದೆ, ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಆತನ ಹಿನ್ನೆಲೆ ಇನ್ನಷ್ಟೇ ಬೆಳಕಿಗೆ ಬರಬೇಕು, ಇನ್ನಷ್ಟೇ ಆ ಮಾಹಿತಿಗಳು ಲಭ್ಯ ಆಗಬೇಕು. ಸದ್ಯ ಸಿಸಿಟಿವಿಯಲ್ಲಿ ಆತನ ಅರ್ಧ ಮುಖ ಕಾಣಿಸ್ತಾ ಇದೆ. ಕ್ಯಾಪ್ ಹಾಕೊಂಡಿರೋದ್ರಿಂದ ಸ್ಪಷ್ಟವಾಗಿ ಗೋಚರವಾಗ್ತಾ ಇಲ್ಲ. ಬಟ್ ಅದನ್ನ ಐಡೆಂಟಿಫೈ ಮಾಡುವಂತಹ ಪ್ರಯತ್ನವನ್ನ ಸಿಸಿಟಿವಿ ಮ್ಯಾಪಿಂಗ್ ಮೂಲಕ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಆ ಸಮಯದ ಟವರ್ ಡಂಪ್ ನ ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಸ್ಫೋಟಕ್ಕೆ ಆತ ಬಳಸಿರುವಂತಹ ವಸ್ತುಗಳು, ಆ ಸ್ಫೋಟ ಆದಂತಹ ಜಾಗದಲ್ಲಿ ಸಿಕ್ಕಂತಹ ವಸ್ತುಗಳಿದೆಯಲ್ಲ, ಅದರ ಬಗ್ಗೆ ಕೂಡ ಕೂಲಂಕಷವಾಗಿ ತನಿಖೆ ಮಾಡುವಂತಹ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ರಾಜ್ಯ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ಇದು. ಹೀಗಾಗಿ ಈ ಪ್ರಕರಣದ ಹಿಂದೆ ಇರುವಂತವರು ಯಾರು, ಶಾಂತಿಯಿಂದ ಇದ್ದಂತಹ ರಾಜ್ಯ ರಾಜಧಾನಿಯಲ್ಲಿ ಇಂಥದ್ದೊಂದು ಉಗ್ರ ಕೃತ್ಯವನ್ನ ನಡೆಸಿದ್ಯಾರು, ವೈಯಕ್ತಿಕ ದ್ವೇಷಾನ, ಉಗ್ರ ಕೃತ್ಯಾನ, ಇದೆಲ್ಲದರ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಕೆಫೆನಲ್ಲಿ ಏನೇನಾಯ್ತು, ಯಾವ ಟೈಮ್ಗೆ ಉಗ್ರನ ಎಂಟ್ರಿ ಆಗುತ್ತೆ, ಅದಾದ ನಂತರದಲ್ಲಿ ಕೆಫೆನಲ್ಲಿ ಆತ ಯಾವ ರೀತಿ ಯಾರ್ಯಾರನ್ನ ಮಾತನಾಡಿಸ್ತಾ ಅಥವಾ ಯಾವ ಜಾಗಕ್ಕೆ ಹೋದ, ಅದಾದ ಬಳಿಕ ಎಲ್ಲಿ ಬ್ಯಾಗ್ ಅನ್ನಿಟ್ಟ, ಅದಾದ ಬಳಿಕ ಎಷ್ಟು ಹೊತ್ತಿಗೆ ಆತ ಕೆಫೆಯಿಂದ ನಿರ್ಗಮಿಸ್ತ, ಅದನ್ನ ನೋಡ್ತಾ ಹೋಗೋಣ. ಯಾವ ಟೈಮ್ನಲ್ಲಿ ಆತನ ಎಂಟ್ರಿ ಆಯ್ತು ಅಂತ ಹೇಳಿ. ಆತ ಎಂಟ್ರಿ ಆಗಿದ್ದು ಬೆಳಗ್ಗೆ 11:35ಕ್ಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಕ್ಯಾಶ್ ಕೌಂಟರ್ ಬಳಿ ಬಂದಿದ್ದು, ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯ ಕ್ಯಾಶ್ ಕೌಂಟರ್ ಬಳಿ ಆತ ಬಂದಿದ್ದು 11:35 ಸುಮಾರಿಗೆ. ಬೆಳಗ್ಗೆ 11:42 ಸುಮಾರಿಗೆ ಹ್ಯಾಂಡ್ ವಾಶ್ ಬಳಿ ಆತ ತೆರಳಿದ್ದ. ರವೆ ಇಡ್ಲಿಯನ್ನ ಪರ್ಚೇಸ್ ಮಾಡ್ತಾನೆ, ಅದನ್ನ ತಿಂತಾನೆ. ಅದನ್ನ ತಿಂದಾದಂತಹ ನಂತರದಲ್ಲಿ ಆತ ಹೋಗೋದು ಹ್ಯಾಂಡ್ ವಾಶ್ ಮಾಡೋಕೆ. ಆ ಹ್ಯಾಂಡ್ ವಾಶ್ ಮಾಡುವಂತಹ ಜಾಗಕ್ಕೆ ಹೋಗ್ತಾನೆ, ಅಲ್ಲಿ ಕೈಯನ್ನ ತೊಳಿತಾನೆ. ಅದಾದ ಬಳಿಕ 11:44ಕ್ಕೆ 11:44 ಕೆಫೆಯಲ್ಲಿ ಬ್ಯಾಗ್ ಇಟ್ಟು ಅಲ್ಲಿಂದ ಈತ ಪಲಾಯನ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಹ್ಯಾಂಡ್ ವಾಶ್ ಮಾಡುವಂತಹ ಜಾಗ, ಆ ಸ್ಫೋಟ ಆದಂತಹ ಜಾಗ ಇದೆಯಲ್ಲ, ತಾನೊಂದು ಬ್ಯಾಗ್ ಅನ್ನ ಏನ್ ತೆಗೆದುಕೊಂಡು ಬಂದಿದ್ದ, ಆ ಬ್ಯಾಗ್ ಅನ್ನ ಆ ಜಾಗದಲ್ಲಿಟ್ಟು ಆತ ಪರಾರಿಯಾಗ್ತಾನೆ. 11:44 ಮಧ್ಯಾಹ್ನ 12:55 ಸರಿಯಾಗಿ ಆತ ಇಟ್ಟಿದ್ದಂತಹ ಆ ಬ್ಯಾಗ್ನಲ್ಲಿದ್ದಂತಹ ಸ್ಫೋಟಕ, ಆ ಬ್ಯಾಗ್ನಲ್ಲಿದ್ದಂತಹ ಐಡಿ ಏನಿದೆ, ಅದು ಏಕಾಏಕಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಮಧ್ಯಾಹ್ನ 12:55 ದಿಢೀರ್ ಅಂತ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂತಹ ನಂತರದಲ್ಲಿ ಏನೇನಾಯಿತು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಅದಕ್ಕೆ ಪೂರಕವಾಗಿ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯವಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಕೆಫೆಯಿಂದ ಎಲ್ಲರೂ ಕೂಡ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಒಂದು ಕ್ಷಣ ಕೂಡ ಜನ ಅಲ್ಲಿ ನಿಲ್ಲೋದಿಲ್ಲ. ಏಕಾಏಕಿ ಪ್ರಾಣವನ್ನ ಉಳಿಸ್ಕೊಳ್ಳೋಕೆ ಆ ಕೆಫೆಯ ಒಳಭಾಗದಿಂದ ಅಲ್ಲಿದ್ದಂತಹ ಗ್ರಾಹಕರು, ಅಲ್ಲಿದ್ದಂತಹ ಸಿಬ್ಬಂದಿ ದೌಡಾಯಿಸ್ಕೊಂಡು ಹೊರಗೆ ಓಡಿ ಬರ್ತಾರೆ. 11:35ಕ್ಕೆ ಶಂಕಿತನ ಎಂಟ್ರಿ ರಾಮೇಶ್ವರಂ ಕೆಫೆಗಾಗೋದು. ಅದಾದ ನಂತರ ಕ್ಯಾಶ್ ಕೌಂಟರ್ ಬಳಿ ಹೋಗ್ತಾನೆ. ಕ್ಯಾಶ್ ಕೌಂಟರ್ ಬಳಿ ಹೋಗಿ ಆತನಿಗೆ ಬೇಕಾದಂತಹ ರವೆ ಇಡ್ಲಿಯ ಟೋಕನ್ ಅನ್ನ ಪಡ್ಕೊಳ್ತಾನೆ, ಹಣವನ್ನ ಪೇ ಮಾಡ್ತಾನೆ, ರವೆ ಇಡ್ಲಿಯನ್ನ ತಿಂತಾನೆ ಕೂಡ. ಅದಾದ ನಂತರದಲ್ಲಿ ಆತ ನೇರವಾಗಿ ಆ ವಾಶ್ ಬೇಸಿನ್ ಬಳಿ ಬರ್ತಾನೆ. ವಾಶ್ ಬೇಸಿನ್ ಬಳಿ ಬಂದು ತಾನು ತಂದಂತಹ ಬ್ಯಾಗ್ ಅನ್ನ ಆ ಜಾಗದಲ್ಲಿ ಇಡ್ತಾನೆ. ಅದಾದ ನಂತರ ಕೈ ತೊಳಿತಾನೆ. ಅದಾದ ಬಳಿಕ ತನಗೇನೂ ಗೊತ್ತಿಲ್ಲ ಅನ್ನೋ ರೀತಿ ಅಲ್ಲಿಂದ ಆತ ಎಸ್ಕೇಪ್ ಆಗ್ತಾನೆ. ಟೈಮರ್ನ ಆತ ಫಿಕ್ಸ್ ಮಾಡಿದ್ದ ಅನ್ನೋದು ಕನ್ಫರ್ಮ್. ಯಾಕಂದ್ರೆ ಆತ ಹೊರಗಡೆ ಹೋಗಿ
ಸರಿಸುಮಾರು 1 ಗಂಟೆಯ ಬಳಿಕ ರಾಮೇಶ್ವರಂ ಕೆಫೆನಲ್ಲಿ ಬ್ಲಾಸ್ಟ್ ಆಗಿರೋದು. ಆ ಸಿಸಿಟಿವಿ ಫುಟೇಜ್ ನ ಕೂಡ ನೀವು ನೋಡ್ತಾ ಇದ್ರಿ. ಬಹಳ ಆತುರವಾಗಿ ಏನೋ ಅರ್ಜೆಂಟು, ಏನೋ ಗಡಿಬಿಡಿಯಲ್ಲಿ ಓಡ್ ಹೋಗ್ತಾ ಇರೋ ರೀತಿ ಆ ಸಿಸಿಟಿವಿ ಫುಟೇಜ್ ನಲ್ಲಿ ಕಾಣಿಸುತ್ತೆ. ಆತ ಟೈಮ್ ಅನ್ನ ಕೂಡ ನೋಡ್ಕೊಂಡು ಅಲ್ಲಿಂದ ಡಾಂಗುಡಿ ಇಡ್ತಾ ಹೊರಗಡೆ ಹೋಗ್ತಾನೆ. ಕಂಪ್ಲೀಟ್ ಆಗಿ ಅದೆಲ್ಲವೂ ಕೂಡ ಸಿಸಿಟಿವಿ ಫುಟೇಜ್ ನಲ್ಲಿ ರೆಕಾರ್ಡ್ ಆಗಿದೆ. ಆತ ಹೊರಗಡೆ ಹೋಗ್ತಾ ಇರುವಂತಹ ದೃಶ್ಯ, ಆ ರಾಮೇಶ್ವರಂ ಕೆಫೆಯ ಮುಂಭಾಗದ ರಸ್ತೆಯಲ್ಲಿ ಆತ ಸಂಚಾರ ಮಾಡ್ತಾ ಇರುವಂತಹ ದೃಶ್ಯ. 11:35ಕ್ಕೆ ಎಂಟ್ರಿ, ಅದಾದ ಬಳಿಕ 12:55ಕ್ಕೆ ಸರಿಯಾಗಿ ಬ್ಲಾಸ್ಟ್. ಅಲ್ಲಿಗೆ ಟೈಮರ್ನ ಸೆಟ್ ಮಾಡಿ ಆತ ಹೊರಗಡೆ ಹೋಗಿದ್ದ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಸದ್ಯ ಈತನೂ ಸೇರಿದಂತೆ ಇನ್ನೂ 3 ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ. ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆರೋಪಿಯ ಹಿನ್ನೆಲೆಯನ್ನ ಪತ್ತೆ ಹಚ್ಚುವಂತಹ ಕೆಲಸ, ಆರೋಪಿಯ ಉದ್ದೇಶವನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.